ನಾರ್ಮಲಾಗಿ ನಡೆಯೋ ಹಾಗೆ ಬೆಂಗಳೂರಿಂದ ಕೆಲಸ ಮುಗಿಸ್ಕೊಂಡು ಬೆಂಗಳೂರು ಬಸ್ ಹತ್ಕೊಂಡು ಅಲ್ಲಿಂದ ಮೈಸೂರು ಬಂದು ದಸರಾ ವೈಭೋಗ ನೋಡಿಕೊಂಡು ಹಾಗೆ ನಾನು ನಮ್ಮನೆಯಲ್ಲಿ ಕಳೀತಿರುವಂತಹ ಸುಂದರವಾದ ಕ್ಷಣಗಳನ್ನು ನಮ್ಮ ಗಣಪತಿ ದೇವರ ಜೊತೆಗೆ ಹಾಗೆ ನನ್ನ ತಂಗಿಯರಿಗೆ ಅಕ್ಕಂದಿರಿಗೆ ನನ್ನ ಗಿಫ್ಟ್ಸ್ ಕೊಟ್ಕೊಂಡು ಪೂಜೆ ಮಾಡಿಕೊಂಡು ಹಾಗೆ ಸ್ವಲ್ಪ ಕಾಲಹರಣ ಮಾಡಿಕೊಂಡು ದೇವರುಗಳೆಲ್ಲ ನೋಡಿಕೊಂಡು ಮನೆಯವ್ರ ಜೊತೆಗೆ ಕಂಡಿರುವಂತಹ ಕ್ಷಣಗಳನ್ನು ಈ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ. ಎಲ್ರಿಗೂ ಬೆಳಗಿನ ಶುಭೋದಯ ಹಾಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಇವತ್ತು ಗೌರಿ ಹಬ್ಬ. ಇವತ್ತು ಸಟಕ್ಕಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀವಿ. ಕೆಲಸ ಇರೋದನ್ನು ಮಾತ್ರ ನಿಜವಾಗ್ಲೂ ಈ ಟೈಮಿಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ. ಇವತ್ತೇ ಎದ್ದಿರೋದು. ನಮ್ಮ ರೂಮ್ಮೇಟ್ಸ್ ಎಲ್ಲ ಹಾಕೊಂಡಿರು ಮತ್ತು ನಮ್ಮ ಫ್ರೆಂಡ್ ಎಲ್ಲರೂ ಇವಾಗ ಹೊರಟಿದ್ದಾರೆ ಅವ್ರವ್ರ ಮನೆಗೆ. ನೋಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ರೆಡಿ ಇದೆ. ಒಬ್ಬೊಬ್ಬರಾಗಿ ಹೊರಡ್ತಾ ಇದ್ದರು. ನನಗೂ ನಿದ್ದೆ ಬರಲಿಲ್ಲ, ಅದಕ್ಕೆ ಇದ್ದೆ. ನಂದು ಪ್ಯಾಕಿಂಗ್ ಎಲ್ಲ ಆಗಿದೆ. ಆದರೆ ಇವತ್ತು ಆಫೀಸ್ ಇದೆ. ಆಫೀಸ್ ಮುಗಿಸ್ಕೊಂಡು ಬಿಡೋಣ ಅಂತ ಲಂಚ್ ಟೈಮಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ಥರ ಪರ್ಮಿಷನ್ ಸಿಗುತ್ತೆ. ನಾನು ಇವಾಗ ಬಿಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಮನೆಗೆ ಹೋಗಿ ಮಾಡೋದು, ಇಲ್ಲೆಲ್ಲ ಮಾಡ್ಕೊಂಡು ಮನೆಗೆಲ್ಲ ಹೋಗೋಲ್ಲ. ಇಲ್ಲಿ ಮನೆಗೆ ಹೋಗೇ ಮಾಡೋಣ ಸ್ನಾನ ಅಂತ. ಬನ್ನಿ. ಮತ್ತು ಒಂದು ವರ್ಷ ಆದಮೇಲೆ ಮತ್ತೆ ಗೌರಿ ಗಣೇಶ ಹಬ್ಬ ಮಾಡ್ತಾ ಮತ್ತು ಹೋದ ವರ್ಷ ಕೂಡ ಹಾಕಿದ್ದೀನಿ ನಾನು ವಿಡಿಯೋನ. ಈ ವರ್ಷ ಕೂಡ ಇದೇ ಪ್ಲೇಸಿಂದ ನಮ್ಮ ಮನೆಗೆ ಹೋಗಿ ಹಬ್ಬ ಮಾಡ್ತಿದ್ದೀವಿ. ಹೋದ ವರ್ಷ ಭಾನುವಾರ ಬಿದ್ದಿತ್ತು. ಹೋದ ವರ್ಷ ಸೋಮವಾರ ಬಿದ್ದಿತ್ತು ಗೌರಿ ಗಣೇಶ ಹಬ್ಬ. ಈ ಸರಿ ಶನಿವಾರನೇ ಬಿದ್ದಿದೆ. ಮತ್ತು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವಾಗ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗಬೇಕು. ಆಫೀಸಿಂದ ಮನೆಗೆ ಹೋಗಿ ನಾಳೆ ಹಬ್ಬ ಆಚರಿಸೋದು. ಪಡ್ಡು ಮಾಡಿದ್ದಾರೆ. ಶುಕ್ರವಾರ ಫಿಕ್ಸು. ಅಂದರೆ ಈ ಸಂಬಳದಿಂದ ಒಂದು ಪಡ್ಡು ಮಾಡ್ತಾರೆ, ಇಲ್ಲಾಂದರೆ ಉತ್ತಪ್ಪ ಮತ್ತು ಹೇಳಿದ್ದನೇ ಆ ಥರ ಇವೆರಡೇ ಮಾಡೋದು. ಮತ್ತು ಮಧ್ಯಾಹ್ನಕ್ಕೆ ಮಜ್ಜಿಗೆ ಹುಳಿ ಮಾಡಿದ್ದಾರೆ. ಅದಕ್ಕೆ ಅನ್ನ ಕಲಿಸ್ಕೊಂಡು ಬಾಕ್ಸ್ಗೆ ಹಾಕೊಳ್ಳೋದು. ನೋಡಿದೆ ಮಾಡಿರೋದು. ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ನಾನು ಯೂಶ್ವಲಾಗಿ ಹೊರಗಡೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅಥವಾ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಇವಾಗ ಪಿಜಿಲಿ ಊಟ ಹೆಂಗೂ ಕೊಡ್ತಾರಲ್ವ, ಸುಮ್ಮನೆ ಯಾಕೆ ಹೊರಗಡೆ ತಿನ್ನೋದು ಅನ್ನೋಂಗೆ ಆಗುತ್ತೆ. ಅದಕ್ಕೆ ಬಾಕ್ಸಿಗಾರು ಹಾಕೊಂಡು ಹೋಗ್ತೀನಿ ಅಥವಾ ಮಧ್ಯಾಹ್ನ ವಾಪಸ್ ಬಂದಾದರೂ ತಿಂತೀನಿ. ಅದೇ ತುಂಬ ಅವಾಯ್ಡ್ ಮಾಡ್ತೀನಿ. ತಿನ್ನೋಕ್ಕೆ ಹೋಗಲ್ಲ ಹೊರಗಡೆ ಅಷ್ಟಾಗಿ ನಾನು. ಅದಕ್ಕೆ ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮಜ್ಜಿಗೆ ಹುಳಿ ಮತ್ತು ಅನ್ನ ಎರಡನ್ನೂ ಕಲಿಸ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಮಧ್ಯಾಹ್ನಕ್ಕೆ ತಿನ್ನೋದು. ಏನಲ್ಲ ಚೆನ್ನಾಗಿರುತ್ತೆ. ಬೀಮ್ಗಳಲ್ಲಿ MS ಪ್ಲೇಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಅದನ್ನು ಯಾವ ಕಾರಣಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಟ್ ಪ್ರೊವೈಡ್ಸ್ ದ ಸ್ಟ್ರೆಂತ್ ಅಗೇನ್ಸ್ಟ್ ದ ಬೆಂಡಿಂಗ್ ಆ್ಯಂಡ್ ಆಲ್ಸೋ ಇಟ್ ವಿಲ್ ಇನ್ಕ್ರೀಸ್ ದ ಫ್ಲೆಕ್ಸುರಲ್ ಸ್ಟ್ರೆಂತ್ನ ಇಂಕ್ರೀಸ್ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಕೊಡ್ತಾರೆ. ಸೊ ಅದನ್ನು ನಾನು ಕಂಪೇರ್ ಮಾಡಿಕೊಂಡು ಯಾವ್ಯಾವ ಬೀಮಲ್ಲಿ ಯಾವ್ಯಾವ ಪ್ಲೇಟ್ಸ್ ಬರುತ್ತೆ, ಯಾವ್ಯಾವ ಸೈಜ್ ಬರುತ್ತೆ ಅಂತ ನೋಟ್ ಮಾಡ್ಕೋತಾ ಇದ್ದೀನಿ. ಮೇ ಬಿ ಇದನ್ನು ನೋಡ್ತಿರೋರಿಗೆ ಗೊತ್ತಿರುತ್ತೆ. ನಾನು ಕೆಲಸ ಮುಗಿಸ್ಕೊಂಡು ಇವಾಗ ಬಸ್ ಹತ್ಕೊಂಡು 3 ಗಂಟೆಗೆ ಹೊರಟೆ ಆಫೀಸಿಂದ. ಅಲ್ಲಿ ಸೈಟಲ್ಗೆಲ್ಲ ಕೇಳಿಕೊಂಡು ಹೊರಟಿದ್ದೀನಿ. ಸೊ ಈ ಯಾವ ಪ್ಲೇಸಿಂದ ಸ್ವಲ್ಪ ಜನ ಗೊತ್ತಾಗಿರ್ಬೋದು ಅನಿಸುತ್ತೆ ಈಗ ಆಲ್ರೆಡಿ. ನೋಡಿ ಇಲ್ಲೇ ಸೈಡಲ್ಲಿ ಎಲ್ಲ ಥರದ್ದು ಇಟ್ಕೊಂಡಿರ್ತಾರೆ. ಯೂಶ್ವಲಿ ಯಾರೂ ಖರೀದಿಸಲ್ಲ. ಕಾಮನಾಗಿ ನಾನಂತೂ ತೊಗೊಳ್ಳಲ್ಲ ಅಷ್ಟು ಯೂಶ್ವಲಾಗಿ. ಆ ಥರ ಎಲ್ಲ ಶಾಪ್ಸ್ ಎಲ್ಲ ಇರುತ್ತೆ. ಈ ರೈಲ್ವೆ ಟ್ರ್ಯಾಕ್ನ ದಾಟ್ಕೊಂಡು ಹೋಗಬೇಕು. ಈ ರೈಟ್ ಸೈಡ್ ನೋಡಿ, ಈ ರೈಲ್ವೆ ಟ್ರ್ಯಾಕಲ್ಲಿ ಎಷ್ಟು ಜನ ನಡ್ಕೊಂಡು ಹೋಗ್ತಿರ್ತಾರೆ ಗೊತ್ತಾ. ಅಲ್ಲಿ ಮುಂದೆ ನೋಡಿ ಅಷ್ಟು ಜನ ನಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ಈ ಕಡೆ ನೋಡಿ ತುಂಬ ಜನ ಮುಸ್ಲಿಮ್ಸ್ ಹೋದೇ ಇದ್ದಾರೆ ಈ ರೋಡಲ್ಲಂತೂ. ಬಸ್ ನಿಂತಿದೆ ಬಟ್ ಇನ್ನೂ ಹೊರಟಿಲ್ಲ ಇವರು. ಸೊ ಸ್ವಲ್ಪ ಹೊತ್ತು ಕಾದೆ ನಾನು. ವೆಯ್ಟ್ ಮಾಡಿದ್ವಿ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು. ಅಲ್ಲಿ ಸೀಬೆಕಾಯಿ ಕೂಡ ಮಾರ್ತಾಯಿದ್ರು. ಇದೆಲ್ಲ ಆದಮೇಲೆ ಬಸ್ ಹೊರಡೋಕೆ ಶುರು ಮಾಡ್ತು. ಸೊ ಎಲ್ಲರೂ ಮುತ್ತಾಕೊಂಡ್ರು. ನಾನು ಓಡೋಗಿ ಹತ್ಕೊಂಡು ಕ್ಯಾಚಪ್ ಮಾಡಿಕೊಂಡೆ. ಇವಾಗ ಡೈರೆಕ್ಟ್ ಸ್ಯಾಟಲೈಟಿಗೆ ಹೋಗೋದು. ಸ್ಯಾಟಲೈಟಿಗೆ ಟಿಕೆಟ್ ತೊಗೊಂಡಿದ್ದೀನಿ. ಇನ್ನು 2 ಅವರ್ಸ್ ಎದ್ದೇಳಂಗಿಲ್ಲ ನಾವು ಈ ಸೀಟ್ ಬಿಟ್ಟು. ಇನ್ನು 2 ಅವರ್ಸ್ ಇದೇನಾರು ಮಾಡು, ಏನೋ ಒಂದು ಮಾಡು. ಇನ್ನು 2 ಅವರ್ಸ್ ಆಗುತ್ತೆ ಸ್ಯಾಟಲೈಟ್ ರೀಚ್ ಆಗೋದಕ್ಕೋಸ್ಕರ. ಈಗ ತಕ್ಷಣ ನೋಡಿದೆ ಅಷ್ಟೇನು ರಶ್ ಇರಲಿಲ್ಲ. ಸೊ ಹೋಗಿ ಟಿಕೆಟ್ ತೊಗೊಂಡು ಸ್ಯಾಟಲೈಟಲ್ಲಿ ಮೈಸೂರು ನಾನ್ ಸ್ಟಾಪ್ ಬಸ್ಸನ್ನು ಹತ್ತಿಕೊಂಡು ಇವಾಗ ಹೊರಡಲು ಬಸ್ ತಯಾರಾಗಿದೆ. ಒಬ್ಬರಾಗಿ ಬರ್ತಿದ್ದಾರೆ, ಹತ್ಕೋತಾ ಇದ್ದಾರೆ. ನಾವು ಮೊದಲು 3.5 ಅವರ್ಸ್ ಆಗ್ತಿತ್ತು. ಸೊ ಇವಾಗ ಬೇಗ ಹೋಗ್ತೀವಿ ಅಂದರೆ ಎಷ್ಟು ಪೆಟ್ರೋಲ್ ಸೇವ್ ಆಗುತ್ತೆ ಅಲ್ವಾ.
ಹಾಗೆ ನಮಗೆ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ನಾನು ಇದನ್ನು ಯಾಕೆ ಕವರಲ್ಲಿ ಮಾಡ್ತಿದ್ದೀನಿ ಅಂದರೆ, ಈ ವಿಡಿಯೋನ ಯಾಕೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಟೈಮ್ ಹೆಂಗೆ ಚೇಂಜ್ ಆಗ್ತಾ ಬರುತ್ತೆ, ಆ ವೈಬ್ಸ್ ಚೇಂಜ್ ಆಗ್ತಾ ಬರುತ್ತೆ, ಟೈಮ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ಕತ್ಲೆ ಆಗೋಗುತ್ತೆ ಇವಾಗ ಪೂರ್ತಿ. ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೋಸ್ಕರನೇ ನೋಡಿ ಏನು ಕಾಣಿಸ್ತಾನೆ ಇಲ್ಲ, ಆ ಮರ ಗಿಡಗಳೇನು ಕಾಣಿಸ್ತಾನೆ ಇಲ್ಲ. ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಒಂದೇ ಕಡೆ ವಿಡಿಯೋ ಅಂದರೆ ಫೋನನ್ನು ಇಟ್ಟು ಅದನ್ನು ಅಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನೋಡಿ ದಸರಾ ವೈಬ್ ಜೊತೆಗೆ ಮತ್ತೆ ಗೌರಿ ಗಣೇಶ ಒಟ್ಟಿಗೆ ಬಂದಿದೆ. ಕುದುರೆಗಳೆಲ್ಲ ಇದೆ, ಅದು ರೆಡಿಯಾಗಿದೆ. ದಸರಾ ಟೈಮ್ ಬಂದರೆ ಇದು ಕಾಮನ್. ಅದು ಮತ್ತು ಆನೆದು ಇದೇ ರೋಡಲ್ಲಿ ನಡ್ಕೊಂಡು ಹೋಗುತ್ತೆ ನೋಡಿ. ಇದೇ ರೋಡಲ್ಲಿ ಅದು ಪ್ರಾಕ್ಟೀಸ್ ಮಾಡಿಸ್ತಾರೆ. ಇಲ್ಲಿ ಇದೇ ರೋಡಲ್ಲಿ ನಡ್ಕೊಂಡೋಗಿ ಅಂದರೆ ಅದಕ್ಕೆ ಅಭ್ಯಾಸ ಆಗಲಿ, ಭಯ ಬೀಳದೆ ಇರಲಿ. ಮತ್ತೆ ರೋಡಲ್ಲಿ ಹೋಗ್ಬೇಕಾದ್ರೆ ನಾನು ಕಾರಣದಿಂದ ನೋಡಿ ಮೈಸೂರಲ್ಲಿದ್ದೀನಿ. ಎಷ್ಟು ಕತ್ಲೆ ಆಗಿದೆ, ಅಷ್ಟೊಂದು ಜನ ಇಲ್ಲ. ಆದರೂ ನೋಡಿ ಎಷ್ಟು ಭಯನೇ ಆಗಲ್ಲ ಬೆಂಗಳೂರು ಥರ. ಬೆಂಗಳೂರಾಗಿದ್ದರೆ ಈ ಟೈಮಲ್ಲಿ ನಿಜವಾಗ್ಲೂ. ಇನ್ನೂ ಏನೂ ರೆಡಿಯಾಗಿಲ್ಲ. ಹೋದ ವರ್ಷ ಇದೇ ಪ್ಲೇಸಲ್ಲಿ ನಿಮ್ಮೆಲ್ರಿಗೂ ವಿಶ್ ಮಾಡಿದ್ದೆ, ಮತ್ತು ಹೀಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ. ಇವಾಗಲೂ ಕೂಡ ಇದೇ ಪೊಸಿಷನಲ್ಲಿದ್ದೀನಿ, ಅಂದರೆ ಇದೇ ಜಾಗದಲ್ಲಿದ್ದೀನಿ. ಇದೇ ಜಾಗದಲ್ಲಿದ್ದು ನಾಳೆ ತಯಾರಿ ಮಾಡ್ಕೋತಾ ಇದ್ದೀವಿ. ನಾಳೆ ಗೌರಿ ಗಣೇಶ ಹಬ್ಬ ಇದೆ. ಸೊ ನಿಮ್ಗೆಲ್ರಿಗೂ, ನಿಮ್ಮ ಕುಟುಂಬದವರಿಗೂ ಹಾರ್ದಿಕ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೋದ ಸರಿ ಥರನೇ ಇವಾಗಲೂ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಸ್ನಾನ ಮಾಡಬೇಕು, ಮತ್ತು ಬೆಳಗ್ಗೆ ಸಿಗೋಣ. ಓಕೆ, ಆಗ್ತಾರೆ. ನೋಡಿ ನಾನು ಸ್ನಾನ ಮಾಡ್ಕೊಬರೋಷ್ಟರಲ್ಲಿ ನಮ್ಮ ಮಮ್ಮಿ ಹೆಂಗೆ ರೆಡಿ ಮಾಡಿದ್ದಿದೆ. ಇದು ನನ್ನ ಫ್ರೆಂಡು, ನಾನು ನಿಮಗೆ ಹೋದ ಸರಿ ತೋರಿಸ್ದಂಗೆ ನನ್ನ ಫ್ರೆಂಡ್ ಕೊಟ್ಟಿದ್ದ ಬಟ್ಟೆ, ಅದನ್ನು ಹೊಲಿಸಿ ಇಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ ಈ ವಿಷಯ. ಬಂದ ತಕ್ಷಣ ನಮ್ಮಮ್ಮ ಅದು ಬಟ್ಟೆ ಇಟ್ಟಿದ್ದೀನಿ ನೋಡು ಅಂತೂ. ನೋಡಿ ಇದು ಟಾಪ್, ಇದು ಪ್ಯಾಂಟು, ಮತ್ತು ಇದರದ್ದು ದುಪ್ಪಟ್ಟ. ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ಬೋದಂತ ಗೊತ್ತಿರಲಿಲ್ಲ. ಚೆನ್ನಾಗಿದೆ. ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗಿತ್ತು ಅಂತ. ಓಕೆ, ರೆಡಿ ಆದಮೇಲೆ ನೋಡಿ ಹೆಂಗಿತ್ತು ಅಂತ. ಇವಾಗ ರೆಡಿ ಆಗ್ತೀನಿ. ಹೋಗ್ಬಿಟ್ಟು ಮೊದಲು ಗಣೇಶ ತಗೊಬರಬೇಕು. ಗಣೇಶ ತಗೊಬಂದ್ಮೇಲೆ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ಸೊ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಪೂಜೆ ಮಾಡಬೇಕು. ಸೊ 9 ಗಂಟೆ ತಂದು 12 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ನಮ್ಮ ಅಕ್ಕ ಇನ್ನೂ ಬಂದಿಲ್ಲ, ಅವಳಿಗೆ ನೆನ್ನೆ ಕಾಲೇಜ್ ಇತ್ತು. ಸೊ ಇವಾಗ ಈ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಹೋಗಿ ಗಣೇಶ ತಗೊಬರಬೇಕು. ತಗೊಬಂದು ಮುಂದೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಯಾವುದಾಕಲ್ಲಿ ಇದಾ ಬಿಳಿ ಅವೆರಡು ಮಿಕ್ಸ್ ಮಾಡಿ ಎರಡಾ? ಅಜ್ಜಿಗೆ ಅಲ್ಲಿಗೆ ತಗೊಂಡು ಕೊಡೋ ಕರೆ ಅಂಗಡಿಗೆ. ಸರಿ. ಬೋಳ್ಕಾಯಿ ಸೀರೆ ಹಾಕೈತೆ ಒಂದು ಕೈಗ. ಈಗ ಸೀರೆ ಕೊಡು, ಇದರಲ್ಲಿ ಇಲ್ಲ ಸೀರೆ ಹಾಕತ್ಯಾ? ಆಯ್ತಲ್ಲ, ಇನ್ನೊಂದು ಆಯ್ತಲ್ಲ, ಹಾಕು. ಏನು ಮಮ್ಮ ಬರೀ ಸರ್ಪ್ರೈಸ್ ಕೊಡ್ತಾ ಇದೆಯಾ? ಬಳೆಯಕ ಅಂತ ಐತಲ್ಲ ಅಂದ್ಬಿಟ್ಟು ನಾನು ಹುಡುಕ್ತಾ ಇದ್ದೀನಿ ಅಲ್ಲಿ. ಆಮೇಲೆ ನೋಡಿ ಕೆಳಗಡೆ ಮಿಕ್ಸ್ ಮಾಡಿಕೊಡು. ಹಾಕೊಟ್ಟು ಇಟ್ಕೊಮ್ಮ. ನೋಡಿ ನಮ್ಮಮ್ಮ ತಗೊಬಂದಿದೆ ಬಳೆ. ಚೆನ್ನಾಗಿತ್ತಲ್ಲ? ಎಲ್ಲ ಸೇರಿ. ಹಾಂ, ಏನು ಮೆಟಲ್ ಅಲ್ಲ, ಇದು ಗ್ಲಾಸ್ ಅಲ್ಲ, ಗಾಜಿಂದೇನೆ, ಗಾಜಿಂದು. ಕೈದ 8 ಆಯಿತು. ಆ ಕಡೆ 8 ಬರುತ್ತಾ? ಎಲ್ಲೆಲ್ಲಿ ತಗೊಂಡಿದ್ದು ಇದು? ಯಾವತ್ತು ಹೇಳಿದ್ದೆ ನಮ್ಮ ಮಮ್ಮಿ? ಇಲ್ಲಿ ಗೋಪಾಲ ಸ್ವಾಮಿ, ನಿಮ್ಮದು ಗೋಪಾಲ ಸ್ವಾಮಿ ಬೆಟ್ಟ. ಆಂಟಿ ಡ್ರೆಸ್ ಹಾಕೊಂಡ್ರ? ಆಂಟಿ ಅವ ಅಕ್ಕನ ಅಕ್ಕ ಹಾಕೊಂಡಿದ್ರು ಅವತ್ತೆಲ್ಲರೂ. ಬಾಕ್ಸ್ ಎತ್ಕೊ ಬರಲಿ.
ಏನು ನೋಡ್ರಿ ನಮ್ಮ ಮಮ್ಮಿ ಏನೇನೆಲ್ಲ ಸರ್ಪ್ರೈಸ್ ಇಟ್ಟೈತೆ ಮನೆಗೆ ಬಂದಿದ್ದೀನಿ ತುಂಬ ದಿನ ಆದಮೇಲೆ ಅಂತ. ಹಬ್ಬಕ್ಕೆ ಅಂತ ಉಂಡೆ ಅಂತಾರ ಕಣ ಹಬ್ಬಕ್ಕೆ. ಇಷ್ಟೆಲ್ಲ ಬಳೆಗಳು ಚೆನ್ನಾಗಿದೆ ನೋಡಿ, ನೀವು ತಗೊಳ್ಳಿ. ಎಲ್ಲಿ ಮಮ್ಮಿ ತಗೊಂಡಿದ್ದು? ಆನ್ಲೈನ್ ಅಲ್ಲ, ಎಲ್ಲಿ ಮೀಶೋನಾ? ಯಾವಾಗ? ಮೀಶೋನಲ್ಲೇ ನಮ್ಮ ಮಮ್ಮಿ ಬುಕ್ ಮಾಡಿ ಇಟ್ಟಿರೋದು. ನನಗೆ ಈ ಕಲರ್ ಚೆನ್ನಾಗಿದೆ ಅನ್ನಿಸ್ತು ತುಂಬ. ಈ ಕಲರ್ ಚೆನ್ನಾಗಿದೆ ಅಲ್ಲ, ನಿಮ್ಮ ಬಟ್ಟೆ ಯಾವ ಕಲರ್ ಅದಂತಾನೆ ಹಾಕೊಳ್ಳೋದು. ಅಲ್ಲ, ಕಲರ್ ಈ ಕಲರ್ ಚೆನ್ನಾಗೈತೆ. ನೀವು ಯಾರು ತಗೊಳ್ಳಿ. ಎಷ್ಟು ಮಮ್ಮಿ? ಎಷ್ಟು ಎಲ್ಲ ಸೇರಿ 200 ಚಿಲ್ಲರೆ ಅಂತೆ. ಸೊ ನಿಮ್ಗೆ 250 ರೂಪಾಯಿ ಒಳಗಡೆ ನೋಡಿ ಇಷ್ಟು ಕಲೆಕ್ಷನ್ ಸಿಗುತ್ತೆ. ನೋಡಿ ಚೆನ್ನಾಗಿದೆ ಬಳೆಯೇನು. ಇದು ಹಾಕಂಬೇಕೆ? ನೋಡ್ತೀನಿ ಯಾವ್ದಾದ್ರು ಅಂತ. ನಮ್ಮ ಮಮ್ಮಿನೆಲ್ಲ ಸೆಲೆಕ್ಟ್ ಮಾಡ್ತೈತೆ ಇವತ್ತು ಏನೇನು ಹಾಕಬೇಕು ನಾನು ಅಂತ. ಶುದ್ಧಂತೂ ಇಲ್ಲ, ಇದನ್ನೇ ಹಾಕೋಬೇಕು. ಸರ ಏನು ಬೇಡ. ಕೆಂಪದು ನಾನು ಹಾಕೊಂಡಿದ್ದಿಲ್ಲ, ಒಂದೈತೆ ಒಂದಿಲ್ಲ. ಇದೆಲ್ಲ ತಗೊಂಡಿದ್ದೆ. ಅದು ಪಿಸ್ಕಿ ಹಾಕೊಂಡಿದ್ಲು, ಇದು ಚೆಂಡು ಹಾಕೊಂಡಿದ್ಲು, ಇದು ಪಿಸ್ಕಿ ಹಾಕೊಂಡಿದ್ಲು. ಇದು ಇದ್ರದಾ? ಇದ್ರದ್ದು ಓಲೆ ಇಲ್ಲ ಐತೆ ಒಂದು, ಇನ್ನೊಂದೆಲ್ಲ ಕಾಣ್ತಿಲ್ಲ ಇದ್ರದ್ದು. ಮೈ ಮಾಮ್ ಬಿಕಮ್ ಫೋಟೋಗ್ರಾಫರ್ ಅಂತ ಹಾಕಿರ್ತೀನಿ. ರೆಡ್ಡು ಆಯ್ತಲ್ಲ ಇದು. ಕ್ಲಿಪ್ ಕೊಡ್ಲಾ? ತಗೋ. ಮಂಗಲಂತ ನಾನು ಸ್ವಲ್ಪ ಇದಾಗಿ ತಿಂಟಾಗ್ಬಿಡುತ್ತೆ. ಈ ಸೈಡ್ ಬರುತ್ತಲ್ಲ. ಸರಿ ತಗೊಂಡ್ಬಿಡೋದು. ಈ ಕೆಲಸಕ್ಕೆ ತಗೋ 9 ಗಂಟೆಗೆ 4 ಗಂಟೆಗೆ ಇದ್ದೀನಿ. ಯಾವ ಕೆಲಸಕ್ಕೆ? ಈಗ ಮಾಡ್ದಾಗ್ತಾರೆ ಇವರಿಬ್ರು. ನಾನು ಮಾಡ್ತಿದ್ದೀನಲ್ಲ. ನಿಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಆಂಟಿ. ಅದು ಹಂಗೆ ರೀಲ್ಸ್ ಬಿಡ್ಬೇಕು. ಇಲ್ಲ ಏನಿಲ್ಲ. 6 ಗಂಟೆ ಕಾದು, 8 ಗಂಟೆ ಕಾದು. ಇದು ತಗೊಂಡಿದ್ದ ದೇವ್ರಿಗ? ಇಲ್ಲ, ನಂಗೆ ಮುಡ್ಕೊಳಕ್ಕೆ ನನ್ಮಗ ಮುಡ್ಕೊಳ ಸಂದಿ ಮಿರ್ಜಿಗೆ. ಇಲ್ಲಿ ಇವಾಗ ತಂದಿದ್ದಲ್ಲ ಇವೆರಡು ನೋಡಿ ಎಷ್ಟು ಹೂ ಇದೆ ನಮ್ಮ ಮನೇಲಿ. ನೀವು ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗ್ತಾನೆ ಇದ್ದೀನಿ. ಅದು ಏನು ಇಷ್ಟಿದ್ರೆ ಗೊತ್ತಿಲ್ಲ, ಬಟ್ ಈ ಬಳೆಗಳಂತೂ ತುಂಬ ಇಷ್ಟ ಆಯಿತು. ಬಳೆ ಹೆಣ್ಮಕ್ಳಿಗೆ ಒಂಥರ ಇದಲ್ವಾ, ಒಂಥರ ಚೆನ್ನಾಗಿದೆ ನೋಡಿ. ಬ್ಯಾಗ್ ನಾನು ಭಾಷೆಗೆ ಕೇಳಿದೆ, ನಮ್ಮ ಮಮ್ಮಿ ಅದಕ್ಕೂ ಒಂದು ಪ್ಲೇಸ್ ಹೇಳ್ತು. ಸೊ ಅದು ಹುಡಿಕೊಂಡು ಬಂದರೆ ನೋಡಿ ಇಲ್ಲೈತೆ ಎಲ್ಲ. ಅಪ್ಪ ಎಲ್ಲ ನಮ್ಮ ಮಮ್ಮಿ ಹೊಸತ್ತಾಗಿ ತಂದಿಟ್ಟೈತೆ. ಆಮೇಲೆ ಯೂಸ್ ಮಾಡ್ತಿದ್ದೀವಿ ನಾವು ಅಷ್ಟೇ. ಆದರೆ ಎಲ್ಲ ಪ್ಲಾಸ್ಟಿಕ್ಗೆ. ಬಟ್ ನನಗೆ ವುಡನ್ ಕೂಮ್ ಇಷ್ಟ ಆಗುತ್ತೆ ಪ್ಲಾಸ್ಟಿಕ್ಗಿಂತ. ಇದು ಚೆನ್ನಾಗಿದೆ. ಇದು ಇಷ್ಟು ಕಲಿಸ್ಕೊಂಡು ಇದರಲ್ಲಿ ಎಲ್ಲ ಥರದ್ದಿದೆ ನೋಡಿ. ಎಲ್ಲ ನಮ್ಮ ಮಮ್ಮಿ ಮೀಶೋಯಿಂದನೇ ತೊಗೊಳ್ಳೋದೆಲ್ಲ. ಮೀಶೋ ನಮ್ಮ ಮಮ್ಮಿ. ಏನು ಮಾಮ್ಸ್? ತಂದೇನೆ. ನೀನೇ ಯಾವಾಗ ತಂದರೆ ಇದು ತಂದೆ. ಏನು ತಗೊಂಡು? ಇಲ್ಲ ಇಷ್ಟೇ ಅದು ಕೊಟ್ಟಿದ್ರಿ. ಇನ್ನೇನು ಅದು ಕೊಟ್ಬಿಡ್ತಾರೆ. ಇದು ತಗೊಂಡಿದ್ದು. ಓ ನೀರು ಕೊಡ್ಬೇಕು ಸರ್. ಹಾಂ ಅಷ್ಟೇ. ಸರಿ ಏನು ತಗೊಂಡ್ಬಿಟ್ಟಿದೆ? ಬೆಂಡೆಕಾಯಿನಾ? ಬೆಂಡೆಕಾಯಿ ಅಂತ ತಿನ್ನಲ್ವಾ? ಗೋಜಿ ಮಾಡಿ ನಾಳೆ ಒಂದಿನ ಇರ್ತೀನಿ. ಏನು ಮಾಡ್ತೀವಿ ಮಾಡಿ. ನಾನು ಬಳೆ ಬದಲಾಯಿಸಿ ವಾಚ್ ಹಾಕೊಂಡೆ. ಹಾಂ ನೋಡಿ ನಮ್ಮ ಮಮ್ಮಿಗಿರೋ ಕಲೆ ಇದು.
ಡಿಫ್ರೆಂಟ್ ಕಲರ್ ಹಾಕಿ ಏನೇನೋ ಮಾಡಿದೆ ನಮ್ಮ ಮಮ್ಮಿ ಖುಷಿಗೆ. ಇನ್ನೊಂದು ಕಡೆ ಮಾಡಿದೆ, ತೋರಿಸ್ತೀನಿ ಬನ್ನಿ. ಕಡೆ ಮಾಡಿದೆ, ತೋರಿಸ್ತೀನಿ ಬನ್ನಿ. ಪೂಜೆ ನೋಡಿ, ಇಲ್ಲೂ ಮಾಡಿದೆ ಡಿಫ್ರೆಂಟ್ ಕಲರಲ್ಲಿ. ಈ ಚೆನ್ನಾಗಿದೆ ನಮ್ಮ ಮನೆಗಿರುವಂಥದ್ದು. ಗಣೇಶಂದು ತೋರಣ ಚೆನ್ನಾಗಿದೆ. ಶಿವ ಎಲ್ಲ ಗಣೇಶ, ಎಲ್ಲ ಗಣೇಶ ಮಾಡೋದು. ಇದು ಗಣೇಶ ಪೂಜೆ. ಸಕ್ಕರೆ ಅಂತಲೇ ಇಲ್ಲ ಹಾಕಿದ್ದೀನಿ, ಇಲ್ಲ ರೂಟ್ ಮಾರ್ಕ್. ತುಳಸಿ ಕಟ್ಟೆ ರೆಡಿ. ನೋಡಿದಂಥ ವಿಶೇಷವಾದಂತಹ ಟ್ಯೂಬ್ಲೈಟು ತೋರಿಸ್ತೀನಿ ಇವಾಗ ಯಾವ ಥರ ಇದು ಬರುತ್ತೆಲ್ಲ ನೋಡೋಣ. ಬರಲಿ, ಈ ಥರ ಫ್ಲವರ್ಸ್ ಥರ ಬರುತ್ತೆ, ಫ್ಯಾಬ್ರಿಕ್ ಈ ಥರ ಆಗುತ್ತೆ. ಹಾಕಿ ನೋಡೋಣ. ಬೀಳ್ಸಿಬಿಟ್ಟೆ, ಏನಾಗಲ್ಲ ಮ್ಯಾಮ್, ಬರುತ್ತಲ್ಲ. ಹಾಕಿ ನೋಡೋಣ ಬನ್ನಿ. ಮತ್ತು ಇಲ್ಲಿ ಬಿದ್ದಾಯ್ತು. ವಾಹ್, ಬರ್ತೈತೆ ಮ್ಯಾಮ್. ಲೈಟಾಗಿ ಅಂದ್ಕೊಂಡೆ, ಬಟ್ ಚೆನ್ನಾಗೇ ಬರ್ತೈತೆ. ಹೆಂಗಿದೆ ಮ್ಯಾಮ್? ನಿನ್ನ ಹೇಳ್ತೀನಿ. ಇಲ್ಲ, ನಿಂದು ರೆಡಿ ಬಂದ್ಬಿಟ್ಟಿದ್ದೀರಾ? ಹಾಂ, ಮಾಡಿದೆ ಬಂದೆ. ಎಲ್ಲಿ ಬಂದಿ? ಊರು ಹೋಯ್ತಾ? ನಿನ್ನ ಯಾವ್ದು ಕರ್ಕ ಬರತ್ತೆ, ಅವರೆಲ್ಲ ಏನು ಮಾಡ್ತಿದ್ರು? ಗಂಡ ಅಲ್ಲಿ ಹೋಗೋಣ ಕಡೆ ಇರ್ತಿಲ್ಲ ಅವಳ. ನೀನು ಚೆನ್ನಾಗಿ ಹೇಳಿ, ಹೇಳು. ನೀರು ಇಕ್ಕ ಬಂದು ಬಟ್ಟೆ ಹಾಕೊಳಕ್ಕೆ ಈಗಲೇ ಹೋಗ್ಲಾ ಏನು ಹೊಲ್ಗೆ? ಹಾಂ, ಸೀರೆ ಬೇಡ, ಬೋರ್ ಆಗೋಗಿದೆ ಸೀರೆ. ನಮ್ಮ ಮುಗಿಯೋದು ಮಳೆ ಬರ್ತೈತೆ ನೋಡಿ ಗಾಯ.
ಬೆಳಗಿಂದ ತಿಂಡಿ ತಿಂದಿಲ್ಲ, ಊಟ ತಿಂದಿಲ್ಲ, ದೇವ್ರು ಕರ್ಕೊಂಡೋಗಿಲ್ಲ, ಪೂಜೆ ಮಾಡಿಲ್ಲ, ಅದಕ್ಕೆಲ್ಲ ತಿಂಡಿ ತಿಂದಿಲ್ಲ. ಆದರೆ ಜ್ಯೂಸ್ ಕುಡಿಬೋದಲ್ವಾ, ಹೊಟ್ಟೆ ಹಸಿತಿತ್ತು ಅಂತ ಜ್ಯೂಸ್ ಕುಡಿತಾ ಇದ್ದೀವಿ. ಅದೇ ಅವಕಾಡೋ, ಬೆಣ್ಣೆಹಣ್ಣು ಅಂತಾರಲ್ಲ, ಬಟರ್ ಮಿಲ್ಕ್ ಅಲ್ಲ, ಬಟರ್ ಫ್ರೂಟ್, ಆ ಜ್ಯೂಸನ್ನ ಕುಡ್ಕೊಂಡು ಹೋಗ್ತೀವಿ. ಗೌರಿ ಎಲ್ಲೋ ಕಾಣಿಸ್ತಾ ಇಲ್ಲ, ಮಲ್ಕೊಂಡ್ಬಿಟ್ಟಿದೆ. ಆ ಕಡೆ ಇಟ್ಕೊಳ್ಳಿ. ಗೌರಿ ಇಲ್ಲಿದೆ. ನನಗೆ ಅರ್ಥ ಮಾಡ್ದಂಗೈತೆ. ಇದೆ ತೇಲ್ತೈತೆ. ತೇಲಕ್ಕೆ ಬಿಟ್ರೆ ಅವಳು ಹಂಗೆ ನಿಜವಾಗ್ಲೂ ಆಗ್ತಾರೆ. ಯಾವ ಕೈ? ಎಡ್ದಗೈಲಿ ತಗೊಂಡು ತಗೊಂಡು ದೇವ್ರಿಗಿಡು. ಇಷ್ಟೊತ್ತು ತನಕ ಚರ್ಚೆ ಮಾಡಿದ್ರ ಹುಡಿಕಂತಂದಿರೋದು ಯಾಕೆ ಇರ್ಲಿಲ್ವಾ? ಏನಿಲ್ಲ, ಇಲ್ಲೆಲ್ಲ ಹಾಕಪ್ಪ ಈಗ ತೋರಿಸಿ ಸುಮ್ಮನೆ ಕೆಳಗೆ ಬರ್ಸೋಣ. ನಗುವ ನಮ್ಮ ಜಮಾನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ, ಕಾಪಾಡು ಕಾಪಾಡು ತಾಪಹರ ಲಂಬೋದರ ಸುಂದರ ಗಣಪತಿ ಬಪ್ಪ ಮೋರಿಯ, ಮನಸೋ ನಮ್ಮ ಏರಿಯಾನ. ಗಣಪತಿ ಬಪ್ಪ ಮೋರಿಯ, ಕೊಟ್ಟೆ ಜೋಡಿ ಕೈನ. ಗಣಪತಿ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂಧ. ಅರೆ ಕೇಳೋ ಕೇಳೋ ನೀತಿ ಎನ್ನುತ್ತಾ ಕೊಟ್ಟೆ ಜೋಡಿ. ನಮ್ಮ ಮಮ್ಮಿ ಚಂದ ಪಾತ್ರೆ ಇಟ್ಕೊಂಡು ಚಂದ ಇಡ್ಲಿಗಳನ್ನು ಮಾಡುತ್ತೆ. ತಟ್ಟೆ ಇಡ್ಲಿ ಕೂಡ ಮಾಡಿದ್ದೆ. ತಟ್ಟೆ ಇಡ್ಲಿ ನೀವು ತಿಂದಿರ್ತೀರಾ, ಹೋಟೆಲ್ಗಳಲ್ಲಿ ತಿಂದಿರ್ತೀರ, ಮನೇಲಿ ತುಂಬ ತಿನ್ನೋದ್ರಿ ಅಲ್ವಾ. ನಮ್ಮ ಮಮ್ಮಿ ತಟ್ಟೆ ಇಡ್ಲಿ ಕೂಡ ಮಾಡುತ್ತೆ, ಮತ್ತು ಈ ಥರ ಚಿಕ್ಕ ಚಿಕ್ಕ ಇಡ್ಲಿ ಮಾಡುತ್ತೆ. ಇದ್ರ ಚಿಕ್ಕ ಇಡ್ಲಿ ಮಾಡೋದ್ರಿಂದ ಅದು ಟೇಸ್ಟ್ ಹಾಗೆ ಉಳ್ಕೊಳ್ಳುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಚಿಕ್ಕ ಇಡ್ಲಿಲಿ ಜಾಸ್ತಿ ಟೇಸ್ಟ್ ಇರುತ್ತೆ ತಟ್ಟೆ ಇಡ್ಲಿಗೆ ಅಂತ. ತಟ್ಟೆ ಇಡ್ಲಿ ಕೂಡ ಚೆನ್ನಾಗಿರುತ್ತೆ, ಬಟ್ ಕಂಪೇರಿಟಿವ್ ಆಗಿ ಚಿಕ್ಕ ಇಡ್ಲಿ ಚೆನ್ನಾಗಿರುತ್ತೆ. ನನ್ನ ತಂಗಿಗೊಂದು ನಮ್ಮ ಅಕ್ಕಗೊಂದು ತಗೊಂಡಿದ್ದೀನಿ. ನೋಡೋಣ ಅವರಿಬ್ಬರು ಯಾರು ಸೆಲೆಕ್ಟ್ ಮಾಡ್ತಾರೆ, ಅವ್ರು ತಗೊಳ್ಳಿ. ಇವಾಗ ನಮ್ಮಕ್ಕ ಆಟೋ ಬುಕ್ ಮಾಡಿದ್ಲು. ಸೊ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಜ್ಜಿ ಮನೆಗೆ ಹೋಗಿ ಅಜ್ಜಿನ ಕರ್ಕೊಬರ್ಬೇಕು, ಎಲ್ಲರನ್ನ ಕರ್ಕೊಬರ್ಬೇಕು. ಇವಾಗ ಚೆನ್ನಾಗಿ ಲೈಟ್ ಇರ್ಬೇಕು ಅಂದ್ಕೊಂಡು ಇವಾಗ ಅಜ್ಜಿ ಮನೆಗೆ ಹೋಗ್ತೀವಿ. ಅಲ್ಲಿ ನೋಡೋಣ, ಅಲ್ಲಿ ಅವರು ಹೆಂಗಿದೆ ಅಂತ. ಅವರು ಕಾಯಿ ಕಡುಬು ಮಾಡ್ತಾ ಇದ್ದಾರೆ. ಕಾಯಿ ಕಡುಬು ತಿನ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ನಮ್ಮನೆಗೆ ಅಭ್ಯುತ ಮಾಡೋಕ್ಕೆ ನಮ್ಮನೆ ಕರ್ಕೊಂಡು